ನಮಸ್ಕಾರ ಸ್ನೇಹಿತರೆ, ಡಿಜಿಟಲ್ ಹೆಲ್ಪ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ಇವನಿಧಿ ಅಮೌಂಟು ಎಷ್ಟು ಬಂದಿವೆ ಹಾಗೂ ಇನ್ನೂ ಎಷ್ಟು ಬಾಕಿ ಇದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ. ಪ್ಲೇಸ್ಟೋರ್ಗೆ ಬಂದು DBT ಅಂತ ಸರ್ಚ್ ಮಾಡಿ. ಇಲ್ಲಿ ನಾನು ಸರ್ಚ್ ಮಾಡ್ತಾಯಿದ್ದೀನಿ. DBT ಕರ್ನಾಟಕ ಅಂತಿದ್ದಿಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇನ್ಸ್ಟಾಲ್ ಆಗ್ತಾಯಿದ್ದಿಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ನಮ್ಮ ಚಾನಲ್ನ ಹೊಸದಾಗಿ ಯಾರು ನೋಡ್ತಾ ಇದ್ದಾರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. DBT ಇನ್ಸ್ಟಾಲ್ ಆಗ್ತಾಯಿದೆ. ಈ DBT ಆ್ಯಪ್ನಲ್ಲಿ ನಮಗೆ ಇಲ್ಲಿವರೆಗೂ ಎಷ್ಟು ಕಂತು ಇವನಿಧಿ ಅಮೌಂಟ್ ಬಂದಿದ್ದಾವೆ, ಹಾಗೆ ಇನ್ನೂ ಎಷ್ಟು ಕಂತು ಬರೋದು ಬಾಕಿ ಇದೆ ಅಂತ ನೋಡಬಹುದು. ಅದನ್ನು ಈ ವಿಡಿಯೋದಲ್ಲಿ ನೋಡೋಣ. ಇವನಿಧಿ ಅಷ್ಟೇ ಅಲ್ಲ, ಸರ್ಕಾರದಿಂದ ಬರುವಂಥ ಯಾವುದೇ ಅಮೌಂಟ್ ಕೂಡ ನೋಡಬಹುದು. ಇದರಲ್ಲಿ DBT ಕರ್ನಾಟಕ ಅಂತ ಇದೆಯಲ್ಲ, ಈ ಆ್ಯಪು ಇಲ್ಲಿ ಓಪನ್ ಆಗ್ತಾಯಿದೆ. ಓಪನ್ ಆದ ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೋಡ್ತಾ ಇರ್ಬೋದು, ನೀವು DBT ಆ್ಯಪ್ ಓಪನ್ ಆಗ್ತಿದೆ. ಪರ್ಮಿಷನ್ ಕೊಡಿ. ಇಲ್ಲಿ ಎಂಟರ್ ಆಧಾರ್ ನಂಬರ್ ಇದೆಯಲ್ಲ, ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಹಾಕಿ. ಹಾಗೆ ಡಿಕ್ಲರೇಷನ್ ಅದೆಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಾನು ಆಧಾರ್ ಕಾರ್ಡ್ ನಂಬರ್ ಹಾಕ್ತಾ ಇದ್ದೀನಿ. ಈ ರಿಜಿಸ್ಟರ್ ಆಧಾರ್ ಕಾರ್ಡ್ ನಂಬರ್ಗೆ ಮೊಬೈಲ್ ಮುಖಾಂತರ OTP ಬರುತ್ತೆ. ಆ OTP ಹಾಕಿ ವೆರಿಫೈ OTP ಅಂತ ಇದ್ದರೆ ಅದರ ಮೇಲೆ ಕೆಳಗಡೆ ಕ್ಲಿಕ್ ಮಾಡಿ. ನಿಮ್ಮ ಆಧಾರ್ ಕಾರ್ಡ್ ಯಾವ ಮೊಬೈಲ್ ನಂಬರ್ ರಿಜಿಸ್ಟರ್ ಇರಲ್ಲ ಆ ನಂಬರ್ಗೆ OTP ಬರುತ್ತೆ. ಅದೇ ರೀತಿ ಈ ಆ್ಯಪ್ನಲ್ಲಿ ಬ್ಯಾಂಕ್ ಅಕೌಂಟ್ಗೆ ಆಧಾರ್ ಕಾರ್ಡ್ ಸೀಡಿಂಗ್ ಆಗಿದೆಯೋ ಅಥವಾ ಇಲ್ಲ ಅಂತ ಕೂಡ ನೋಡಬಹುದು. ಅದು ಹೇಗಂತ ಈ ವಿಡಿಯೋದಲ್ಲಿ ನಾನು ಅದನ್ನು ಕೂಡ ತಿಳಿಸ್ತೀನಿ. ಇಲ್ಲಿ OTP ಹಾಕ್ತಾ ಇದ್ದೀನಿ. OTP ಹಾಕಿದ ನಂತರ ಕೆಳಗಡೆ ವೆರಿಫೈ OTP ಅಂತಿದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡಿ. ವೆರಿಫೈ OTP ಆದ ನಂತರ ಕ್ರಿಯೇಟ್ MPIN ಅಂತ ಕೇಳುತ್ತೆ. ಇದು DBT ಆ್ಯಪ್ ಓಪನ್ ಆದ ತಕ್ಷಣ ಇದು ಪಾಸ್ವರ್ಡು. ಇಲ್ಲಿ ಯಾವುದಾದ್ರು 4 ನಂಬರು MPIN ಕ್ರಿಯೇಟ್ ಮಾಡಿ. ಮೇಲೆ ಎಂಟರ್ ಈ ಪಿನ್ ಸೆಕ್ಯೂರಿಟಿ ಕೊಡುತ್ತಿದ್ದಲ್ಲ ಇದೆ, ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಮ್ಮ ಪರ್ಸನಲ್ ಡೀಟೇಲ್ಸ್ ಎಲ್ಲ ತೋರಿಸುತ್ತೆ. ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಏನಿರುತ್ತಲ್ಲ ಅದರ ಮುಖಾಂತರ ಇಲ್ಲಿ ಎಲ್ಲ ನಿಮ್ಮ ಪರ್ಸನಲ್ ಡೀಟೇಲ್ಸ್ನ ತೋರಿಸುತ್ತೆ. ಕೆಳಗಡೆ ಓಕೆ ಅಂತ ಇದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡಿ. ಈಗ ನೋಡ್ಬೋದು ನಮ್ಮ ಇದು ಪರ್ಸನಲ್ ಡೀಟೇಲ್ಸು. ಆಮೇಲೆ ಇಲ್ಲಿ ಪೇಮೆಂಟ್ ಸ್ಟೇಟಸ್ ಇದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೋಡ್ತಾ ಇರ್ಬೋದು ಗೌರ್ಮೆಂಟ್ದು ಯಾವ ಅಮೌಂಟ್ ಬಂದಿದೆ ಅಂತ. ಇಲ್ಲಿ 4 ನಂಬರ್ ಇದೆಯಲ್ಲ, ಇವನಿದೆ ಅಂತ, ಅದರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಕಂತು ಬಂದಿದೆ ಅಂತ ಅಮೌಂಟು. ಇಲ್ಲಿವರೆಗೂ 15 ಕಂತು ಇವನಿಧಿ ಅಮೌಂಟ್ ಬಂದಿವೆ. ಇನ್ನೂ ಬಾಕಿ 9 ಕಂತು ಬಾಕಿ ಇವೆ. 2 ವರ್ಷ ಅಂದರೆ 24 ತಿಂಗಳಾಯಿತು. ಅದರಲ್ಲಿ 15 ಕಂತು ಈಗಾಗಲೇ ಬಂದಿವೆ. ಇನ್ನೂ 9 ತಿಂಗಳು ಬಾಕಿ ಇದೆ. ಇಲ್ಲಿ ನೋಡ್ತಾ ಇರ್ಬೋದು ಇನ್ನೂ 9 ಕಂತು ಬರಬೇಕಾಗಿದೆ ಇವನಿಧಿ. ಅದೇ ರೀತಿ ಬ್ಯಾಂಕ್ ಅಕೌಂಟಿಗೆ ಆಧಾರ್ ಕಾರ್ಡ್ ಲಿಂಕ್ ಇದೆಯಲ್ಲ ಅಂತ ನೋಡೋಣ. ಇಲ್ಲಿ ತೋರಿಸ್ತಾ ಇದ್ದೀನಿ. ಇಲ್ಲಿದೆ ನೋಡಿ, ಆಧಾರ್ ಸ್ಟೇಟಸ್ ಅಪ್ ಇದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡಿ. ಸೀಡಿಂಗ್ ಸ್ಟೇಟಸ್ ಆ್ಯಕ್ಟಿವ್ ಅಂತ ಇದೆಯಲ್ಲ, ಈ ರೀತಿ ಇದ್ದರೆ ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಆಧಾರ್ ಕಾರ್ಡ್ ಲಿಂಕ್ ಇದೆ ಅಂತ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ಲರೂ ಡಿಜಿಟಲ್ ಹೆಲ್ಪ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.